ವಾ ತಗೋ ನಿಂಗೆ ತಗೊಳವಾ? ಏನು ಇದು? ಇಷ್ಟು ದಿನ ಆದ್ಮೇಲೆ ಐಸ್ ಕ್ರೀಮ್ ತಗೊಂಡು ತಿನ್ನು ಅಂತಿದ್ಯಾ? ಇವಾಗ ನಿಮ್ಮಮ್ಮ ನೆನಪಾದ್ನ ನಿನ್ಗೆ? ಇದೆ ನೋಡ್ ಮತ್ತೆ ನಾನು ನಿನಗೆ ಅಂತ ಇಷ್ಟು ಪ್ರೀತಿಯಿಂದ ಐಸ್ ಕ್ರೀಮ್ ತಂದಿದ್ರೆ ನೀನು ಹಿಂಗಂದ್ಯೆ ಹೋಗವಾ? ಇನ್ನೇನೋ ಮತ್ತೆ ನೀನಿಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಇವತ್ತು ಐಸ್ ಕ್ರೀಮ್ ಬೇರೆ ತಂದಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೆಲ್ಲ ಇರ್ಲಿ ಬಿಡು, ನೀನಿಷ್ಟು ಪ್ರೀತಿಯಿಂದ ತಂದಿದ್ಯಾ ಅಂದಮೇಲೆ ತಿಂತೀನಿ ನಾನು. ಇದು ನಮ್ಮಪ್ಪ ಅಂದ್ರೆ. ಕಂದ, ನೀ ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಐಸ್ ಕ್ರೀಮ್ ಕೊಡ್ಸಿದ್ರೆ ನೀನೇ ತಿನ್ಸು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ಐಸ್ ಕ್ರೀಮ್ ತಂದು ನನಗೆ ತಿನ್ನು ಅಂತ ಹೇಳ್ತಾ ಇದೀಯ. ನನ್ಗೆ ಇಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಗ ನಾನು ಪುಟ್ಟ ಹುಡುಗನಾಗಿದ್ದೆ, ಈಗ ನೀನೆ ನನಗೆ ಚಿಕ್ಕವ್ವ. ಇವತ್ತೇನು ನನ್ನ ಮಗನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಐಸ್ ಕ್ರೀಮ್ ತಂದು ತಿನ್ನು ಬೇರೆ ಅಂತ ಹೇಳ್ತಾ ಇದೆಯಾ? ಏನ್ ಸಮಾಚಾರ? ಅದೇ ಅವ್ರೇನ್ ಬಗ್ಗೆ ಬಾರ್ದೆ, ಈಗ ನೋಡು ನೀನು ಎಷ್ಟು ಖುಷಿಯಾಗಿದೆ ಅಂತ. ಯಾರು ಹೇಳ್ದಂಗೋ? ಅದೇ ನಮ್ಮ ಮೇಡಮ್ ಅವರು. ನಿಮ್ಮ ಅವ್ವಗೆ ಐಸ್ ಕ್ರೀಮ್ ತಗೊಂಡು ಕೊಡಿ, ಅವ್ರು ಖುಷಿ ಪಡ್ತಾರೆ ಅಂತ ಹೇಳಿದ್ರಾ, ನಾನು ತಗೊಂಬಂದು ಕೊಟ್ಬಿಟ್ಟೆ. ಈಗ ನೋಡು ನೀನು ಎಷ್ಟು ಸಂತೋಷವಾಗಿದ್ಯಾ, ನಂಗೆ ನೋಡೋ ಖುಷಿ ಆಯ್ತದೆ. ಕೇಳೋ ಮೇಲೆ ಏಳು ಮೇಲೆ ಅಂದೆ. ಯಾಕೆ? ಈ ಐಸ್ ಕ್ರೀಮ್ನ ನೀನ್ ಪ್ರೀತಿಯಿಂದ ತಂದಿದ್ಯಾ ಅನ್ಕೊಂಡೆ. ಅವಳು ಹೇಳಿದ್ಲು ಅಂತ ತಂದಿದ್ಯಾ? ತಂದಿರೋ ಐಸ್ ಕ್ರೀಮ್ನ ನೀನೇ ತಿನ್ನು. ಅವ ಯಾಕವ ಅವ? ಮೇಡಮ್ ಅವರೇ, ಎಲ್ಲ ನೀವು ಹೇಳ್ದಂಗೆ ಮಾಡಿದೆ, ಆದ್ರೂ ನೋಡಿ ಹೆಂಗೆಲ್ಲ ಆಗೋಯ್ತು ಅಂತ. ಮತ್ತಿನ್ನೇನು ಆಗ್ಬೇಕಿತ್ತು? ಅವ್ರೇನೋ ಖುಷಿಯಾಗಿ ಐಸ್ ಕ್ರೀಮ್ ತಿಂತಿದ್ರು, ಮತ್ತೆ ಇದ್ರಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರಿ? ಅಯ್ಯೋ, ನಾನೇ ಎಡ್ವರ್ಟ್ ಮಾಡ್ಬಿಟ್ನೆ.